ತಾಲೂಕಿನ ಲಗಮೇಶ್ವರ ಗ್ರಾಮದ ಬಾಣಂತಿ ಕೀರ್ತಿ ಸತ್ಯಪ್ಪ ನೇಸ್ರಿ ಅವರು ಮೃತಪಟ್ಟಿರುವ ಕುರಿತು ಡಾಕ್ಟರ್ ಕಬ್ಬೂರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ ಫೆಬ್ರವರಿ 27ರಂದು ಮೊದಲನೇ ಸಿಜರಿನ್ ಆಗಿತ್ತು. ಎರಡನೇದು ಡೆಲಿವರಿಗೆ ಅವರು ಬಂದಿದ್ರು. ಆಗ ಅವರ BP ಚೆಕ್ ಮಾಡಿ ಅವರಿಗೆ ಸಿಜರಿನ್ ಮಾಡಬೇಕಿತ್ತು. ಮಾರ್ಚ್ 4ರಂದು ಸಿಜರಿನ್ ಮಾಡಿ ನಾರ್ಮಲ್ ಇದ್ದ ಕಾರಣ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಯಾವುದೇ ಅನುಮಾನ ಈ ವೇಳೆ ಇರಲಿಲ್ಲ. ಅದರಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೆವು. ಅದಾದ ಬಳಿಕ 2 ಗಂಟೆಯಲ್ಲಿ ಬ್ಲೀಡಿಂಗ್ ಪ್ರಾರಂಭವಾಗಿತ್ತು. ಅವರನ್ನ ತಪಾಸಣೆ ಮಾಡಿದ ಬಳಿಕ DIC ಎಂದು ತಿಳಿದು ಬಂತು. ಅದಾಗುವುದರಿಂದ ರಕ್ತ ಹೆಪ್ಪುಗಟ್ಟುವುದಿಲ್ಲ, ಅದು ನಿಂತು ಹೋಗಿತ್ತು. ಸತತ ರಕ್ತಸ್ರಾವ ಆಗುತ್ತದೆ. ಅವಾಗ ಮತ್ತೆ ನಾವು ಆಪರೇಷನ್ ಮಾಡಿ ರಕ್ತ ತೆಗೆದು ನೋಡಿದಾಗ ರಕ್ತವು ಬಹಳಷ್ಟು ಸೋರಿಕೆಯಾಗಿತ್ತು. ಇಲ್ಲಿಯವರೆಗೂ ನಾವು 66 ರಕ್ತದ ಬಾಟಲ್ ಅನ್ನ ಬಾಣಂತಿಗೆ ಹಚ್ಚಿದ್ದೇವೆ. ವೈದ್ಯರ ನಿರ್ಲಕ್ಷ್ಯ ಇದರಲ್ಲಿ ಯಾವುದೇ ರೀತಿ ಇಲ್ಲ. ಅದು ಬಾಣಂತಿ ಕುಟುಂಬಸ್ಥರ ಆರೋಪ ಆಗಿದೆ ಎಂದರು. ಮುಂದುವರೆದು ಮಾತನಾಡಿದ ಡಾಕ್ಟರ್ ಕಬ್ಬೂರ್ ಅವರು, ವೈದ್ಯಕೀಯ ಕಾರಣ ಹೇಳಬೇಕಾದ್ರೆ ಅದು DIC ಕಾರಣ. ಅವರಿಗೆ 19 ವರ್ಷವಾಗಿದೆ. ಬಹುತೇಕ ಬಾಲ್ಯ ವಿವಾಹ ಆಗಿರಬೇಕು ಅನ್ನಿಸುತ್ತದೆ. ಮಗುವಿನ ಆರೋಗ್ಯ ಚೆನ್ನಾಗಿದೆ. ಬಾಣಂತಿಯ ಸಾವು ಸೋಸಿಯೋ ಎಕನಾಮಿಕ್ ಇಂಡಿಕೇಟ್ನಿಂದ ಆಗಿದೆ. ಇದು ವೈದ್ಯರ ನಿರ್ಲಕ್ಷ್ಯದಿಂದ ಆಗಿರುವುದಿಲ್ಲ. ಸಮಾಜ, ಸರ್ಕಾರ, ಜನ, ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತೇವೋ ಅಷ್ಟು ಕಡಿಮೆಯಾಗುತ್ತದೆ. ಅವರು ತಡವಾಗಿ ದಾಖಲಾಗಿಲ್ಲ, ಸಡನ್ ಆಗಿ ಘಟನೆಯಾಗಿದೆ. ನಮ್ಮ ಮೇಲೆ ಯಾವಾಗಲೂ ಆರೋಪ ಬರುತ್ತದೆ. ನಾವು ಅದನ್ನು ಎದುರಿಸಲು ಸಿದ್ಧರಾಗಿರುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಪೇಷಂಟ್ ಹೆಸರು ಕೀರ್ತಿ ಸಡ್ಯಪ್ಪ ನೇಸರಿ ಅಂತ, 19 ವರ್ಷ, ಲಗಮೇಶ್ವರ ತಾಲೂಕು, ಗೋಕಾಕ್ ತಾಲೂಕು. ಅವರು 27ನೇ ತಾರೀಕು ಫೆಬ್ರವರಿಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು. ಅವರು ಬಂದಾಗ 2ನೇ ಪ್ರೆಗ್ನೆನ್ಸಿ, 1ನೇ ಸೀಸರ್ ಆಗಿತ್ತು, 37 ವಾರ. ಅವಳು ಸ್ವಲ್ಪ BP ಇತ್ತು, ಅದಕ್ಕೆ ನಾವು PIH ಅಂತೀವಿ. ಅವಳಲ್ಲಿ ಡೆಲಿವರಿ ಏನಿರಲಿಲ್ಲ, ಬಂದು ಅಡ್ಮಿಟ್ ಆದರು. ಸೊ ಆ್ಯಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನಾವು ಏನು ಮಾಡ್ತೀವಿ, ಅಂಥ ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು BP ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಅವಳಿಗೆ ಸಿಜರಿನ್ ಮಾಡೋದಿರ್ತದೆ. ಅದು ಡೆಫಿನೆಟಿವ್ ಟ್ರೀಟ್ಮೆಂಟ್. ಸೊ ಅವದೆಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇತ್ತು. BP ಕಂಟ್ರೋಲ್ ಆಗೋದಕ್ಕಾಗಿ 4ನೇ ತಾರೀಕು ಮಾರ್ಚ್ಗೆ ಸಿಜರಿನ್ ಮಾಡಿದ್ವಿ. ಸಿಜರಿನ್ ಮಾಡಿ ಅವತ್ತು ಪೇಷಂಟನ್ನು ವಾರ್ಡಿಗೆ ಹಾಕಿದ್ವಿ. ಸಿಜರಿನ್ ಎಲ್ಲ ಸರಿ ಹೋಯಿತು, ಏನೂ ರಿಸ್ಕ್ ಇರಲಿಲ್ಲ. ಸೊ ಯಾವುದೂ ಡೌಟ್ ಇರಲಿಲ್ಲ ನಮಗೆ. ಪೇಷಂಟನ್ನು ವಾರ್ಡಿಗೆ ಹಾಕಿದ್ವಿ. ಅದಾದ 2 ತಾಸಿಗೆ ಅವಳಿಗೆ ಮೈ ಮೇಲೆ ಹೋಗ್ತಾಯಿತ್ತು. ಸೊ ಬ್ಲೀಡಿಂಗ್ ಅಂತಾರೆ ಅದಕ್ಕೆ, ಮೈ ಮೇಲೆ ಹೋಗ್ತಾಯಿತ್ತು. ಆಮೇಲೆ ಮತ್ತೆ ಅವಳಿಗೆ ಎಲ್ಲ ಓದು ಚೆಕ್ ಮಾಡಿದಾಗ ಅದು DIC ಅಂತ ಗೊತ್ತಾಯಿತು. ನೀವು DIC ಅಂತಲೇ ಬರೀಬೇಕು. DIC, ಡಿಸಿಮಿನೇಟೆಡ್ ಇಂಟ್ರಾವ್ಯಾಸ್ಕ್ಯುಲರ್ ಕೋಯಾಗುಲೇಷನ್. ಸೊ ಅದಾಗೋದ್ರಿಂದ ನಾರ್ಮಲ್ ಹೆಪ್ಪುಗಟ್ಟುವಂಥ ಪ್ರಕ್ರಿಯೆ ನಿಂತು ಹೋಗಿ ರಕ್ತ ಹೊಟ್ಟೆ ಹೆಪ್ಪುಗಟ್ಟಲಾಗಿಲ್ಲ, ಅದು ನಿಲ್ಲೋದಿಲ್ಲ. ಸೊ ಸತತ ರಕ್ತಸ್ರಾವ ಆಗ್ತದೆ. ಸೊ ಹಂಗೆ ಹೊಟ್ಟೆಯಲ್ಲಿ ರಕ್ತಸ್ರಾವಾಗಿ ಒಂದು 2 ಲೀಟ್ರ್ ರಕ್ತ ಇತ್ತು. ಸೊ ಆವಾಗ ನಾವು ಮತ್ತೊಮ್ಮೆ ಆಪ್ರೇಷನ್ ಮಾಡಿ ಆ ರಕ್ತ ಎಲ್ಲ ತೆಗೆದು ಮತ್ತೆ ಏನಾರ ರೀಸನ್ ಅದ ನೋಡಿ ಅದನ್ನು ಕ್ಲೋಸ್ ಮಾಡ್ತೀವಿ. ಅದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಇಷ್ಟು ಮಾಡಿದಾಗ ಬ್ಲಡ್ ಭಾಳ ಹೋಗಿತ್ತು. ಆದರೆ ಪೇಷಂಟ್ ಜನರಲ್ ಅನಸ್ತೇಸಿಯಾ ಕೊಟ್ಟಿರ್ತಾರೆ. ಸೊ ಪೇಷಂಟ್ ಕ್ರಿಟಿಕಲ್ ಆಯಿತು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಬ್ಲಡ್ ಕೊಡೋದು, ಬ್ಲಡ್ ಹೋಗ್ತಾ ಇರ್ತದೆ, ಬ್ಲಡ್ ಕೊಡೋದು. ಸೊ ಇಲ್ಲಿವರೆಗೆ ನಾವು 66 ಬಾಟಲ್ ಅವ್ರಿಗೆ ರಕ್ತ ಹಾಕಿದ್ವಿ. ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು ರಿಪ್ಲೇಸ್ ದ ಬ್ಲಡ್, ರಿಪ್ಲೇಸ್ ದ ಹೋಲ್ ಬ್ಲಡ್, ಮ್ಯಾಸಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಾರೆ ಅದಕ್ಕೆ. ಅದನ್ನು ನಾವು ಮಾಡಿದ್ವಿ. 66 ಬ್ಲಡ್ ಕೊಟ್ಟು. ಬಟ್ ಇಂಥ ಕೇಸಲ್ಲಿ ಪ್ರೊಗ್ನೋಸಿಸ್ ಇಸ್ ವೆರಿ ಬ್ಯಾಡ್, ಗಾರ್ಡೆಡ್. DIC ಅದಕ್ಕೆ ಇಲ್ಲ ನಿರ್ಲಕ್ಷ್ಯ ಅದೇ ಅವ್ರಿಗೆ ಅನ್ನಿಸ್ತದೆ. ಅವ್ರ ಎಮೋಷ್ನಲ್ ಕಾಂಪೋನೆಂಟ್ ನಾವು ತಿಳ್ಕೊಂಡಿವಿ. ಬಟ್ ಕಾಸ್ ಅಂದರೆ ಏನು, ಸೈಂಟಿಫಿಕಲಿ ಮೆಡಿಕಲಿ ಕಾಸ್ ಅಂದರೆ DIC. ಅದು DIC ಯಾಕೆ ಆಯಿತು ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಯಕ್ಷ ಪ್ರಶ್ನೆ. ಅದನ್ನು ನಾವು ಎಲ್ಲ ಎಕ್ಸ್ಪರ್ಟ್ಗಳ ಡಿಸ್ಕಸ್ ಮಾಡಿ ಗೊತ್ತು ಮಾಡ್ಕೋತೀವಿ. ಅಂದರೆ ಏಜ್ ಎಷ್ಟಿತ್ತು ಸರ್? 19 ವರ್ಷ. ಅಂದರೆ ಎಷ್ಟನೇ ಪ್ರೆಗ್ನೆನ್ಸಿ? 2ನೇದು. ಬಹುಶಃ ಅಂದರೆ ಇದ್ರ ಪ್ರಕಾರ ಚೈಲ್ಡ್ ಮ್ಯಾರೇಜ್ ಅನ್ನಿಸ್ತದೆ. 1ನೇ ಮ್ಯಾರೇಜ್ 15 ವರ್ಷ, ಇದು 19ನೇ ವರ್ಷ. ಅಲ್ಲಿ ಅವ್ರಿಗೆ ತೀವ್ರ ರಕ್ತಸ್ರಾವ ಆಯಿತು. ಅದಾದಂತೆ ಮತ್ತೊಮ್ಮೆ ಆಪರೇಷನ್ ಮಾಡಿದ್ರು. ಹೀಗಾಗಿ ನಮ್ಗೆ ಏನೋ ಆಗಿದೆ ಅನ್ನೋಂಥ ಆರೋಪ. ಇಲ್ಲ, ಅವ್ರಿಗೆ ಹೇಳ್ಕೊತಾ ಇದ್ವಿ ಏನಾಯಿತು ಅಂತ. ಸೊ ಅದು ಯಾಕೆ ಎಣ್ಣೆ ಆಪ್ರೇಷನ್ ಮಾಡಿದ್ರು ನಾನು ಹೇಳಿದಲ್ಲ. ಈಗ ಹೊಟ್ಟೆಯಲ್ಲಿ 2 ಲೀಟ್ರ್ ಬ್ಲಡ್ ಇರೋದು. ಡೆಲಿವರಿ ಆದ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಹೌದು. ಅದೇ ಅವಾಗ ಏನು ರಿಸ್ಕ್ ಇರಲಿಲ್ಲ. ಹಂಗೆ ಅನಿಸಿದರೆ ನಾವು ಅವ್ರನ್ನ ಶಿಫ್ಟ್ ಮಾಡ್ತಾ ಇರಲಿಲ್ಲ. OICUಯಲ್ಲಿ ಇಟ್ಕೋತಿದ್ವಿ. ಸೊ ಯಾವಾಗ ಅದು ಆಯಿತು ಅನ್ನೋ ಗೊತ್ತಾದ ಆವಾಗಿಂದ OICU ಮೇಲೆ ಇದ್ದಾಳೆ. ಈ ಥರ ಆಗ್ತಾವೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಲೋ ರಿಸ್ಕ್ ಪೇಷಂಟು ಸಡನ್ಲಿ ಹೈ ರಿಸ್ಕ್ ಆಗಿದೆ. ಸೊ ಅಟೆಂಡರಿಗೆ ನ್ಯಾಚುರಲಿ ಅನಿಸೋದು ಅದು.
ಏನೋ ಆಗಿದೆ ಇವರೇ ಏನೋ ಮಾಡ್ಯಾರ ಅಂತ. ಬಟ್ ಸೈನ್ಸ್ ಸೈಸ್ ದೀಸ್ ಆರ್ ದ ಫ್ಯಾಕ್ಟ್ಸ್. ಮಗು ಕಂಡೀಷನ್ ಹೇಗಿದೆ? ಮಗು ಚೆನ್ನಾಗಿತ್ತು. ಕಡಿಮೆ ಆಗೋದೇನ್ರಿ ಸರ್? ಅದು ಒಂದು ರೀಸನು. ಈಗ ತಾಯಿ ಮರಣಕ್ಕೆ ಕೆಲವೊಂದು ಸೋಷಿಯಲ್ ಕಾಸಸ್ ಇರ್ತಾವೆ, ಕೆಲವೊಂದು ಮೆಡಿಕಲ್ ಕಾಸಸ್ ಇರ್ತಾವೆ, ಕೆಲವೊಂದು ಫೈನಾನ್ಷಿಯಲ್ ಕಾಸಸ್ ಇರ್ತಾವೆ. ಇದು ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್. ಇದೊಂದು ಮೆಸೇಜ್ ಪ್ಲೀಸ್ ನೀವು ಎಲ್ಲರಿಗೆ ಜನರಿಗೆ ತಪ್ಪಿಸ್ರಿ. ಮ್ಯಾಟ್ರನಲ್ ಡೆತ್ ಅಂದರೆ ಬಾಣಂತಿ ಸಾವು ಈಸ್ ಎ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್. ಅದು ಬರೀ ಡಾಕ್ಟ್ರ್ ನೆಗ್ಲಿಜೆನ್ಸ್ಲೇ ಆಗೋದಲ್ಲ. ಅದು ಸಮಾಜ, ಸರ್ಕಾರ, ಜನ, ನಾವು ಎಷ್ಟು ನಮ್ಮ ಹೆಣ್ಮಕ್ಳನ್ನ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಲ್ಲ ಅಷ್ಟು ಕಡಿಮೆ ಆಗ್ತದೆ. ಲೇಟಾಗಿ ಕರ್ಕೊಂಡ್ಬಂದರೆ ಹೇಗೆ ಸರ್? ಇಲ್ಲ, ಲೇಟ್ ಏನು ಬಂದಿಲ್ಲ. ಬಟ್ ಇದು ಪ್ರಾಬ್ಲಮ್ ಏನಂದರೆ ಸಡನ್ನಾಗಿ ಹಿಂಗಾಗುತ್ತೆ. ಸೊ ಯಾವಾಗ ಈಗ ಸಡನ್ ಹಿಂಗೆ ಆದಾಗ ನಮಗೂ ಟೈಮ್ ಸಿಗೋಲ್ಲ ಅಂಥವ್ರು ನ್ಯಾಚುರಲಿ ಸಮಸ್ಯೆ ಬರ್ತದೆ. ಈಗ ಒಬ್ರು ಕ್ಯಾನ್ಸರ್ ಆದ ಕೂಡಲೇ ನಿಮ್ಗೆ ತಿಳ್ಕೊತೀರಿ, ಆಯ್ತಪ್ಪ ಕ್ಯಾನ್ಸರ್ ಆಯಿತು, ಎಷ್ಟು ದಿನ ಆಯಿತು ನನಗೆ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಯಿತು ಗೊತ್ತಿಲ್ಲ. ಸೊ ಇದರಲ್ಲಿ ಏನಾಗ್ತದೆ, ದಿಸ್ ಈಸ್ ಅನ್ಎಕ್ಸ್ಪ್ಲೇನ್ಡ್ ಡೆತ್ಸ್. ಸೊ ಇದು ಪ್ರಾಬ್ಲಮ್ ಆಗ್ತದೆ. ಸೊ ಯಾವಾಗಲೂ ಅಲಿಗೇಷನ್ ಇರ್ತದೆ ನಮ್ಮ ಮೇಲೆ, ಅದನ್ನು ನಾವು ತಿಳ್ಕೊತೀವಿ. ವಿ ಆರ್ ರೆಡಿ ಫಾರ್ ಎನಿ ಎನ್ಕ್ವೈರಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಾವು ಡಾಕ್ಟರ್ ಕಬ್ಬೂರ್ ಅಂತ, ಇನ್ಚಾರ್ಜ್ HOD. ಸರ್ ಈಗ ಬಾಡಿ ನಾವು ತಗೊಂಡು ಹೋಗೋದಿಲ್ಲ ಅಂತಿತ್ತು, ಅವ್ರಿಗೆ ಮಾತಾಡಿದ್ರು ಹೇಳಿದ್ವಿ, ಎಲ್ಲ ಆಪ್ಷನ್ ಕೊಟ್ಟಿದ್ವಿ. ನೀವು ಒಯ್ಲಿಲ್ಲ ಅಂದರೆ MLC ಮಾಡ್ತೀವಿ ನಾವು. ಆ್ಯಸ್ ಎ ಪ್ರೋಟೋಕಾಲ್ ಇದು ಮಾರ್ಚರಿಗೆ ಶಿಫ್ಟ್ ಮಾಡ್ತೀವಿ. ಅದನ್ನು ಅವ್ರ ಕೂಡ ಮಾತಾಡ್ತಾ ಇದ್ದಾರೆ. ಪೊಲೀಸರು ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ, ತಿಳಿಸಿ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಏನು ಡಿಸಿಷನ್. ಅಲ್ಟಿಮೇಟ್ಲಿ ಅವರೇ ಕಿಂಗು. ಅವ್ರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ನಾವು ಒಪ್ಕೋಬೇಕು. ಸರ್ ವಯಸ್ಸು ನೋಡಿದರೆ ಅಲ್ಲ, ಅದೇ ಹೇಳ್ತಾನೆ. ಈಗ ಕೆಲವೊಂದು ಸೋಷಿಯಲ್ ಕಾಸಸ್ ಇರ್ತವೆ. ಒಂದು ಚೈಲ್ಡ್ ಮ್ಯಾರೇಜ್ ಯಾಕೆ ಸರಿ ಕಡೆ ಸರ್. ಚೈಲ್ಡ್ ಮ್ಯಾರೇಜ್ ಯಾಕೆ ಕಾನೂನು ಇದು ಮಾಡಿದರು, ಪಾಸ್ಕೋ ಕೇಸಲ್ಲಿ ಹಾಕಿದ್ರು, ಆಗಬಾರ್ದು. ಯಾಕಂದ್ರೆ ಅವಳ ಶರೀರ ರೆಡಿ ಇರೋಲ್ಲ, ಆ ಇನ್ನೊಂದು ಜೀವಿಗೆ ಸಪೋರ್ಟ್ ಮಾಡೋ ಶಕ್ತಿ ಇರೋಲ್ಲ ಅದಕ್ಕೆ. ಸೊ ಅದೊಂದು ನಮ್ಮ ಸೋಷಿಯಲ್ ಎವಿಲ್, ಆ ಪ್ರಾಕ್ಟೀಸ್ ಹೋಗಬೇಕು. ಸೊ 15 ವರ್ಷದಾಗ ಒಂದು ಮದುವೆ ಆಗ್ಯದ, ಇದು 2ನೇ ಮಗು. ಸೊ ಇಟ್ ಇಸ್ ಸೋಷಿಯೋ ಎಕನಾಮಿಕಲ್ ಇಂಡಿಕೇಟರ್. ಸೊ ಅದು ಎಲ್ಲರೂ ಸಹಕರಿಸಬೇಕು, ಅವಾಗ ಈ ತಾಯಿ ಮರಣ ಕಡಿಮೆ ಆಗೋದು. ಅದು ಮೆಸೇಜು. ಪ್ಲೀಸ್ ಅದನ್ನು ಪಬ್ಲಿಕ್ ತಿಳಿಸ್ರಿ. ನಿಮ್ಮ ಹೆಸರು? ಡಾಕ್ಟರ್ ಕಬ್ಬೂರ್ ಅಂತ.